ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಹಾಸನ ಜಿಲ್ಲೆಗೆ ಹೋಗುವಂತಿಲ್ಲ, ಹೈಕೋರ್ಟ್ನಿಂದ ಭವಾನಿ ರೇವಣ್ಣನಿಗೆ ಬಿಗ್ ಶಾಕ್. ಜಾಮೀನು ಬೆನ್ನಲ್ಲೇ ಭವಾನಿ ರೇವಣ್ಣ ಪ್ರತ್ಯಕ್ಷ, ಎಸ್ಐಟಿ ವಿಚಾರಣೆಗೆ ಹಾಜರು. ಜಾಮೀನು ತಿರಸ್ಕೃತವಾದರೂ ಪೆನ್ ಡ್ರೈವ್ ಹಂಚಿಕೆ ಆರೋಪಿಗಳನ್ನು ಇನ್ನೂ ಬಂಧಿಸಿಲ್ಲ, ವಕೀಲ ಗೋಪಾಲ್ ಆರೋಪ. ಚೈಲ್ಡ್ ರವಿಯ ಬರ್ಬರೆ ಹತ್ಯೆ ಮಾಡಿದ 4 ಜನ ಆರೋಪಿಗಳ ಬಂಧನ, ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಚಿತಾ ಹೇಳಿಕೆ. ಕೆನಗರ ಮಹಿಳಾ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣನಿಗೆ ಹೈಕೋರ್ಟ್ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ. ಜಾಮೀನು ಸಿಕ್ಕರೂ ಭವಾನಿ ರೇವಣ್ಣನಿಗೆ ಸಂಕಷ್ಟ ಎದುರಾಗಿದೆ. ಮಧ್ಯಾಹ್ನ 1 ಗಂಟೆಯೊಳಗೆ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗಬೇಕು. ಎಸ್ಐಟಿ ವಿಚಾರಣೆಗೆ ಸಹಕರಿಸುವಂತೆ ಹೈಕೋರ್ಟ್ ಸೂಚಿಸಿದೆ. ಅಲ್ಲದೆ ಮಧ್ಯಂತರ ಜಾಮೀನು ಮುಂದಿನ ಶುಕ್ರವಾರದವರೆಗೆ ಮಾತ್ರ ಅನ್ವಯವಾಗಲಿದೆ ಎಂದು ತಿಳಿಸಿದೆ. ಇದೇ ವೇಳೆ ಭವಾನಿ ರೇವಣ್ಣಗೆ ಹಾಸನ ಜಿಲ್ಲೆಗೆ ಹಾಗೂ ಕೆಆರ್ ನಗರ ಪ್ರವೇಶ ಮಾಡದಂತೆ ನಿರ್ಬಂಧ ವಿಧಿಸಿ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಕಳೆದ 1 ತಿಂಗಳಿಂದ ತಲೆಮರೆಸಿಕೊಂಡಿದ್ದ ಭವಾನಿ ರೇವಣ್ಣ ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದ ವಿಚಾರಣೆಗಾಗಿ ಎಸ್ಐಟಿ ಕಚೇರಿಗೆ ಹಾಜರಾಗಿದ್ದಾರೆ. ಬಂಧನ ಭೀತಿಯಲ್ಲಿದ್ದ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದರು. ಹೀಗಾಗಿ ಹೈಕೋರ್ಟ್ 1 ವಾರದ ಕಾಲ ಷರತ್ತುಬದ್ಧ ಮಧ್ಯಂತರ ಜಾಮೀನು ನೀಡಿದ ಬೆನ್ನಲ್ಲೇ ಎಸ್ಐಟಿ ವಿಚಾರಣೆಗೆ ಭವಾನಿ ಹಾಜರಾಗಿದ್ದಾರೆ. ಹೈಕೋರ್ಟ್ ಷರತ್ತುಬದ್ಧ ಮಧ್ಯಂತರ ಜಾಮೀನು ನೀಡಿದ ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನ 1 ಗಂಟೆಯೊಳಗೆ ಎಸ್ಐಟಿ ಮುಂದೆ ಹಾಜರಾಗಬೇಕು ಎಂದು ಸೂಚನೆ ನೀಡಿತ್ತು. ಹೀಗಾಗಿ ಭವಾನಿ ರೇವಣ್ಣ ಪ್ರತ್ಯಕ್ಷವಾಗಿದ್ದಾರೆ. ಕೆಆರ್ ನಗರದ ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣದಲ್ಲಿ ಎಸ್ಐಟಿ ತನಿಖೆಗೆ ಬೇಕಾಗಿದ್ದು, ತನಿಖೆಗೆ ಸಹಕರಿಸದೆ ತಲೆಮರೆಸಿಕೊಂಡಿರುವ ಭವಾನಿಯವರಿಗೆ ಮುಂದಿನ ಶುಕ್ರವಾರದವರೆಗೆ ಮಧ್ಯಂತರ ಜಾಮೀನು ನೀಡಿ ಕೋರ್ಟ್ ಆದೇಶ ನೀಡಿತ್ತು. ಮಧ್ಯಾಹ್ನ 1 ಗಂಟೆಗೆ ಎಸ್ಐಟಿ ಮುಂದೆ ತನಿಖೆಗೆ ಹಾಜರಾಗಬೇಕು. 1 ಗಂಟೆಯಿಂದ 5 ಗಂಟೆಯವರೆಗೆ ತನಿಖೆ ನಡೆಸಬಹುದು. 5 ಗಂಟೆಯ ನಂತರ ಅವರನ್ನು ಎಸ್ಐಟಿ ಕಚೇರಿಯಲ್ಲಿ ಇಟ್ಟುಕೊಳ್ಳಬಾರದು ಎಂದು ಕೋರ್ಟ್ ಸೂಚನೆ ನೀಡಿತು. ಭವಾನಿ ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಲು 11 ಕಾರಣಗಳಿವೆ ಎಂದು ಭವಾನಿ ಪರ ಹಿರಿಯ ವಕೀಲ ಸಂದೇಶ್ ಚೌಟ ವಾದ ಮಂಡಿಸಿದರು. ಈ ವಾದಗಳನ್ನು ಕೋರ್ಟ್ ಮಾನ್ಯ ಮಾಡಿತು. ಆದರೆ ಕಳೆದೆರಡು ಸಲದ ನೋಟಿಸ್ಗೆ ಭವಾನಿ ಹಾಜರಾಗದಿದ್ದುದಕ್ಕೆ ಬಂಧನ ವಾರೆಂಟ್ ಜಾರಿ ಮಾಡಲಾಗಿದೆ. ಸದ್ಯ ಆ ಆದೇಶವನ್ನು ಅಮಾನತಿನಲ್ಲಿ ಇಡಲಾಗಿದೆ. ಮುಂದಿನ ಶುಕ್ರವಾರದವರೆಗೂ ಮಧ್ಯಂತರ ಜಾಮೀನು ನೀಡಲಾಗಿದ್ದು, ಮುಂದಿನ ಶುಕ್ರವಾರಕ್ಕೆ ವಿಚಾರಣೆ ಮುಂದೂಡಲಾಗಿದೆ ಎಂದು ಕೋರ್ಟ್ ಹೇಳಿದೆ. ಭವಾನಿ ಅವರಿಗೆ ಕೋರ್ಟ್ ಕೆಲವು ಸೂಚನೆಗಳನ್ನು ನೀಡಿದೆ. ಅದರಂತೆ ಅವರು ನಡೆದುಕೊಳ್ಳಬೇಕಿದೆ. ಭವಾನಿಯವರು ಮಧ್ಯಾಹ್ನ 1 ಗಂಟೆಗೆ ಎಸ್ಐಟಿ ಮುಂದೆ ಹಾಜರಾಗಬೇಕು. ವಿಚಾರಣೆಯ ನಂತರ 5 ಗಂಟೆಯ ಬಳಿಕ ಅವರನ್ನು ಇಟ್ಟುಕೊಳ್ಳಬಾರದು. ಕೆಆರ್ ನಗರದ ತಾಲೂಕು ಮತ್ತು ಹಾಸನಕ್ಕೆ ಭವಾನಿ ಪ್ರವೇಶಿಸಬಾರದು. ತನಿಖೆಗೆ ಸಂಪೂರ್ಣ ಸಹಕಾರ ನೀಡಬೇಕು. ಪೊಲೀಸರ ಕಣ್ಣಿಂದ ತಪ್ಪಿಸಿಕೊಂಡು ಓಡಾಡುತ್ತಿರುವ ಭವಾನಿಯನ್ನು ವಶಕ್ಕೆ ಪಡೆಯಲು ಪೊಲೀಸರ 4 ವಿಶೇಷ ತಂಡಗಳನ್ನು ರಚಿಸಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದ ನಿಯಮದ 41A ಅಡಿ ಭವಾನಿ ರೇವಣ್ಣಗೆ ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು. ಆದರೆ ತಾವು ಹೊಳೆನರಸೀಪುರದ ಮನೆಯಲ್ಲಿ ಸಿಗುವುದಾಗಿ ಭವಾನಿ ತಿಳಿಸಿದ್ದರು. ಇದಕ್ಕಾಗಿ ಎಸ್ಐಟಿ ಟೀಮ್ ಅಲ್ಲಿಗೆ ತೆರಳಿದಾಗ ಭವಾನಿ ಅಲ್ಲಿರದೆ ಕಣ್ಮರೆಯಾಗಿದ್ದರು. ಹೀಗಾಗಿ ಭವಾನಿ ಬಂಧನಕ್ಕಾಗಿ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿತ್ತು. ಬೆಂಗಳೂರು, ಮೈಸೂರು, ಹಾಸನ ಈ 3 ಜಿಲ್ಲೆಗಳಲ್ಲಿ ಭವಾನಿ ರೇವಣ್ಣಗಾಗಿ ಮುಖ್ಯವಾಗಿ ಹುಡುಕಾಟ ನಡೆಸಲಾಗಿತ್ತು. ಈ 3 ಜಿಲ್ಲೆಗಳಲ್ಲಿ 3 ಪೊಲೀಸ್ ತಂಡಗಳು ಬೀಡು ಬಿಟ್ಟಿವೆ. 4ನೇ ಟೆಕ್ನಿಕಲ್ ತಂಡದಿಂದಲೂ ಭವಾನಿ ರೇವಣ್ಣ ಬಗ್ಗೆ ಟ್ರ್ಯಾಕಿಂಗ್ ನಡೆದಿತ್ತು. ಅವರ ಮೊಬೈಲ್ ಲೊಕೇಶನ್, ಟವರ್ ಡಂಪ್, ಸಿಡಿಆರ್ ಪರಿಶೀಲನೆ ನಡೆಸಲಾಗಿತ್ತು. ಇದೀಗ ಮಧ್ಯಂತರ ಜಾಮೀನು ಮಂಜೂರಾದ ಹಿನ್ನೆಲೆಯಲ್ಲಿ ಅವರೇ ವಿಚಾರಣೆಗೆ ಆಗಮಿಸಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರವರಿಗೆ ಸಂಬಂಧಿಸಿದ್ದು ಎನ್ನಲಾದ ಪೆನ್ ಡ್ರೈವ್ ಹಂಚಿಕೆಯ ಕುರಿತು ಆರೋಪ ಹೊತ್ತಿರುವ ಕಾರ್ತಿಕ್ ಗೌಡ, ಪುಟ್ಟರಾಜು ಹಾಗೂ ಶರತ್ ಗೌಡ ಎಂಬುವರನ್ನು ಶೀಘ್ರವೇ ಎಸ್ಐಟಿ ಬಂಧಿಸಿ ವಿಚಾರಣೆಗೆ ಒಳಪಡಿಸದೇ ಇದ್ದರೆ ಕಾನೂನು ಹೋರಾಟ ಮಾಡಬೇಕಾಗುತ್ತದೆ ಎಂದು ವಕೀಲ ಗೋಪಾಲ್ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಖಾಸಗಿ ದೃಶ್ಯಗಳನ್ನು ವಿಡಿಯೋ ಮಾಡಿದ್ದು ಎಷ್ಟು ಅಪರಾಧವೋ ಅದನ್ನು ಹಂಚಿಕೆ ಮಾಡಿದ್ದು ಅಷ್ಟೇ ತಪ್ಪು. ಆದರೆ ಆ ಸೂತ್ರಧಾರರನ್ನೇ ಸರ್ಕಾರ ಮತ್ತು ಅದರ ಅಧೀನದಲ್ಲಿರುವ ಎಸ್ಐಟಿ ರಕ್ಷಣೆ ಮಾಡುತ್ತಿದೆ. ಕೆಆರ್ ನಗರದ ಸಂತ್ರಸ್ತ ಮಹಿಳೆ ಅಪಹರಣ ಪ್ರಕರಣದಲ್ಲಿ ಮಾಜಿ ಸಚಿವ ರೇವಣ್ಣ ಅವರನ್ನು ಮೊದಲನೇ ಆರೋಪಿ ಮಾಡಿ ಜಾಮೀನು ನೀಡಬಹುದಾದ ಪ್ರಕರಣ ಹಾಕಿದ್ದರು. ಬೇಲ್ ರಿಜೆಕ್ಟ್ ಆದ ಕೂಡಲೇ ಅರೆಸ್ಟ್ ಮಾಡಲಾಯಿತು. ಇದರ ದುರುದ್ದೇಶ ರೇವಣ್ಣ ಅವರ ಮರ್ಯಾದೆ ತೆಗೆಯುವುದು ಮತ್ತು ರಾಜಕೀಯವಾಗಿ ಅವರನ್ನು ತುಳಿಯುವುದಾಗಿತ್ತು. ಆದರೆ ಹಾಸನದ ಹೆಣ್ಣು ಮಕ್ಕಳ ಗೌರವ, ಮಾನ, ಮರ್ಯಾದೆ ಹರಾಜು ಮಾಡಿರುವವರ ಬೇಲ್ ಜೆಎಂಎಫ್ಸಿ ಜಿಲ್ಲಾ ಕೋರ್ಟ್ ಮಾತ್ರವಲ್ಲದೆ ರಾಜ್ಯ ಹೈಕೋರ್ಟ್ನಲ್ಲೂ ತಿರಸ್ಕಾರ ಆಗಿದ್ದರೂ ಮೂವರನ್ನು ಏಕೆ ಬಂಧಿಸಿಲ್ಲ ಎಂದು ಪ್ರಶ್ನಿಸಿದರು. ಒಂದು ಕೆಆರ್ ನಗರದಲ್ಲಿ ಆದಂಥ ಒಂದು ಕಿಡ್ನಾಪ್ ಕೇಸಲ್ಲಿ HD ರೇವಣ್ಣ ಅವ್ರಿಗೆ ಇದರಲ್ಲಿ A1 ಆರೋಪಿಯನ್ನು ಮಾಡಿದ್ರು. ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ. ಕಂಪ್ಲೇಂಟಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಅವ್ರ ಬಗ್ಗೆ ಎಲ್ಲೂ ತೋರಿಸಿಲ್ಲ.
ಯಾರು ಸಂತ್ರಸ್ತೆ ಮಹಿಳೆ ಅಂತ ಹೇಳ್ತಿದ್ದಾರೆ ಅವರು ಕಂಪ್ಲೇಂಟಲ್ಲಿ HD ರೇವಣ್ಣ ಅವ್ರ ಬಗ್ಗೆ ಎಲ್ಲೂ ಅವ್ರ ಕಂಪ್ಲೇಂಟ್ನಲ್ಲಿ ಪ್ರಸ್ತಾಪ ಮಾಡಿಲ್ಲ. ನಿಮಗೂ ಆ ವಿಚಾರಗಳು ಗೊತ್ತು, ಕಂಪ್ಲೇಂಟು ನೀವು ಓದಿದಿರಿ. ಯಾರೋ ಒಬ್ಬ ವ್ಯಕ್ತಿ ರೇವಣ್ಣ ಅವ್ರು ಕರ್ಕೊಂಬರಕ್ಕೆ ಕೇಳಿದರೆ ಬಾ ಅಂತ ಕರ್ಕೊಂಡು ಹೋಗಿದ್ರು ಅನ್ನೋದೊಂದು ಇಶ್ಯೂಸ್ ಬಿಟ್ಟರೆ ಎಲ್ಲೂ HD ರೇವಣ್ಣವ್ರ ಬಗ್ಗೆ ಇಶ್ಯೂಸ್ ಇಲ್ಲ. ಆದರೆ ಈ ವಿಚಾರವಾಗಿ SIT FIR ಆದಮೇಲೆ ಈ ದಾಖಲಾತಿಗಳನ್ನ ಏನು FIR ಇದೆ ಇದನ್ನು SIT ವಶಕ್ಕೆ ತಗೊಂಡು ಇನ್ವೆಸ್ಟಿಗೇಷನ್ನ SIT ಅವರು ಮಾಡ್ತಾರೆ. ಈ ಮಾಡಿದಂಥ ಸಂದರ್ಭದಲ್ಲಿ ಈ ಏನು ರೇವಣ್ಣವ್ರ ಮೇಲೆ ಇಶ್ಯೂಸ್ ಆಗಿ FIR ಆಗಿತ್ತು, ಇದು ಬೇಲೆಬಲ್ ಆಗಿರೋಂಥ ಸೆಕ್ಷನ್ನು. ವಿಚಾರಿಗೆ ಎಲ್ಲರಿಗೂ ಗೊತ್ತಿದ್ದು, ಕೋರ್ಟಲ್ಲೇ ಬೇಲ್ ಕೊಡೋ ಅಂಥ ಸೆಕ್ಷನ್ನು. ಆದರೂ ಏನು ಈ ಸರ್ಕಾರ ಇದೆ, ಈ ಸರ್ಕಾರ ರೇವಣ್ಣ ಅವ್ರನ್ನ ಏನು ರಾಜಕೀಯನ ಮೊಟಕುಗೊಳಿಸ್ಬೇಕು, ಅವ್ರನ್ನ ಮರ್ಯಾದೆಯನ್ನು ತೆಗಿಬೇಕು ಅನ್ನೋ ಉದ್ದೇಶದಿಂದ ಬೇಲಪ್ಪ ಅವ್ರನ್ನ ಕಸ್ಟಡಿಗೆ ತಗೊಂಡ್ರು. ಬೇಲ್ ಆರ್ಡ್ರ್ ಆಯಿತು, ಬೇಲು ಅನ್ಸ್ಪೆಕ್ಟ್ರಿ ಬೇಲು ವಜಾ ಆಯಿತು. ವಜಾ ಆಗಿ 10 ನಿಮಿಷಕ್ಕೆ ಅವ್ರ ಮನೆಗೆ ಹೋಗಿ ಕಸ್ಟಡಿ ತಗೊಂಡ್ರು. ಎಸ್, ಇದು ಒಪ್ಕೊಳ್ಳೋಣ, ಬೇಲಾಯಿತು, ವಜಾ ಆಯಿತು, ಕಸ್ಟಡಿಯನ್ನು ತಗೋಬೇಕಾಗಿತ್ತು, ಅವ್ರಿಗೆ SIT ಅವಶ್ಯಕತೆ ಇತ್ತನೋ ತಗೊಂಡ್ರು. ಓಕೆ, ಇದನ್ನು ನಾವು ಒಪ್ಕೊಳ್ಳೋಣ ಅಂತ ಆದರೆ ಈ ಪ್ರೊಸೀಜರ್ನೇ ಬೇರೆಯವ್ರಿಗೂ ಅಪ್ಲೈ ಆಗಬೇಕಲ್ವಾ? HD ರೇವಣ್ಣವ್ರಿಗಿರೋಂಥ ಕಾನೂನು ಒಂದೇ, ನನಗೂ ಇರೋಂಥ ಕಾನೂನು ಒಂದೇ, ದೇಶದ ಪ್ರಧಾನಿಗಿರೋಂಥ ಕಾನೂನು ಒಂದೇ. ಅವ್ರನ್ನ ಬೇಲ್ ಅಪ್ಲಿಕೇಶನ್ ವಜಾ ಆದಮೇಲೆ ಅವ್ರನ್ನ ಕಸ್ಟಡಿ ತಗೊಂಡ್ಮೇಲೆ ಬೇರೆಯವ್ರಿಗೂ ಕಾನೂನು ಒಂದೇ ತಾನೇ. CR ನಂಬರ್ 33/24 ಯಾರು ಕಾರ್ತಿಕ್ ಇದ್ದಾರೆ, ಪುಟ್ಟರಾಜು ಇದ್ದಾರೆ, ಶರತ್ ಗೌಡ ಇದ್ದಾರೆ, A3ನೇ ಶರತ್. ಇದರಲ್ಲಿ ಹೇಳ್ತೀನಿ, ಹೈಕೋರ್ಟಲ್ಲಿ ಬೇಲ್ ಅಪ್ಲಿಕೇಶನ್ ವಜಾ ಆಯಿತು ನೆನ್ನೆ. ನಿಮಗೆಲ್ಲ ವಿಚಾರ ಗೊತ್ತು, ಸರ್ಕಿ ನಾನು ಆರ್ಡ್ರ್ ಕ್ಷೇಪನೇ ನಾನು ಕೊಟ್ಟಿದ್ದೀನಿ. ಹೈಕೋರ್ಟಲ್ಲಿ ವಜಾ ಆಯಿತು. ಕೋರ್ಟಲ್ಲಿ ಒಂದು ಬೇಲ್ ಅಪ್ಲಿಕೇಶನ್ ವಜಾ ಮಾಡಿದ್ದಾರೆ ಅಂದರೆ ಕೋರ್ಟ್ ಥಿಂಕಿಂಗ್ ಏನದು, ಇವರು ಅವಶ್ಯಕತೆ ನೆಸೆಸಿಟಿ ಇದೆ, SIT ಅವ್ರಿಗೆ ನೆಸೆಸಿಟಿ ಇದೆ ಅಂತ ಕೋರ್ಟಲ್ಲಿ ವಜಾ ಮಾಡ್ತಾ ಇರೋದು. ಬೇಲ್ ಅಪ್ಲಿಕೇಶನ್ ರೇವಣ್ಣವ್ರ ವಜಾಗೆ 5 ನಿಮಿಷಕ್ಕೆ ನೀವು ಕಸ್ಟಡಿ ತಗೊಂಡಿದ್ರಿ, ಅವ್ರಿಗೆ ಅವಶ್ಯಕತೆ ಇದೆ, ಕಸ್ಟಡಿ ತಗೊಂಡ್ರಲ್ಲ. ಕಸ್ಟಡಿ ತಗೊಂಡ್ಮೇಲೆ ಇವ್ರೂ ಕಸ್ಟಡಿ ತಗೋಬೇಕು ತಾನೆ. ಕೋರ್ಟಲ್ಲಿ ಬೇಲ್ ಅಪ್ಲಿಕೇಶನ್ ವಜಾ ಆಗಿದೆ ಅಂದರೆ ಕೋರ್ಟಿನ ಗಮನ ಏನು, ಇವರು ಕಸ್ಟಡಿಗೆ ತಗೊಳ್ಬೇಕು, ಇವರೇನು ಅಪರಾಧ ಮಾಡಿದ್ದಾರೆ ಇದು ಬೇಲ್ ಕೊಡೋ ಅಂಥ ಸೆಕ್ಷನ್ ಅಲ್ಲ. ಇವರು ಈ ಒಂದು ಆಧಾರದ ಮೇಲೆ ಗ್ರೌಂಡ್ಗಳ ಮೇಲೆ ವಜಾ ಮಾಡಿರ್ತಾರೆ. ಅವರಿಗೆ ನೀವು ಬೇಲ್ ಕಸ್ಟಡಿ ತಗೊಂಡ್ರಲ್ಲ, ಯಾಕೆ ಈ ಕಾರ್ತಿಕ್ನ ಇವನ್ನ ಪುಟ್ಟರಾಜನ ನೀವು ಕಸ್ಟಡಿ ತಗೊಂಡಿಲ್ಲ? ಯಾಕೆ ಶರತ್ ಗೌಡನ್ನ ನೀವು ಕಸ್ಟಡಿ ತಗೊಂಡಿಲ್ಲ? ನೀವು ಲೋಕಸಭೆ ಚುನಾವಣೆ ಫಲಿತಾಂಶ ಹೊರಬಿದ್ದಾಗ ಆರೋಪಿಗಳು ತನಿಖಾಧಿಕಾರಿ ಎದುರೇ ಡ್ಯಾನ್ಸ್ ಮಾಡಿದರೂ ಅಸಹಾಯಕರಾಗಿ ನಿಲ್ಲುತ್ತಾರೆ. ಹಾಗಿದ್ರೆ ಹೈಕೋರ್ಟ್ ಆದೇಶಕ್ಕೂ ಬೆಲೆ ಇಲ್ಲವೇ ಎಂದು ಪ್ರಶ್ನಿಸಿದರು. ಈ ಮೂವರಿಗೆ ಕಾನೂನು ಬೇರೆ ಬೇರೆ ಇದೆಯಾ, ಅಧಿಕಾರಿಗಳಿಗೂ ಭಯ ಇದೆಯಾ ಎಂದು ಪ್ರಶ್ನಿಸಿದರು. ಮೊನ್ನೆ ಎಲೆಕ್ಷನ್ ಆಯಿತು, ನಿಮಗೆ ಎಲ್ಲ ವಿಚಾರ ಗೊತ್ತು. ಏನು ಇವರು 3 ಜನ ಇದ್ದಾರೆ, ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಇವ್ರೇನು ಕಸ್ಟಡಿ ತಗೋಬೇಕಾಗಿತ್ತು ಐವೋ ಮುಂದೆ ಡ್ಯಾನ್ಸ್ ಮಾಡಿದ್ರು. ಐವೋ ನಿಂತ್ಕೊಂಡು ನೋಡ್ತಿದ್ದಾರೆ. ಹಾಸನ ಮರ್ಯಾದೆ ತೆಗೆದವ್ರು ಇವರು. ಐವೋ ಮುಂದೆ ಕಸ್ಟಡಿ ತಗೊಳಕ್ಕಾಗ್ತಾಯಿಲ್ಲ ಅವ್ರನ್ನ. ಐವೋ ಮುಂದೆ ಡ್ಯಾನ್ಸ್ ಸಂಭ್ರಮಾಚರಣೆ ಮಾಡಿದ್ದಾರೆ. ಎಸ್, ಗೆದ್ದವ್ರೆ ಅವರು, ಸಂಭ್ರಮಾಚರಣೆ ಮಾಡಿ, ಅದಕ್ಕೆ ನಮ್ದಲ್ಲ ಇದಿಲ್ಲ. ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ನೀವು ಸಂಭ್ರಮಾಚರಣೆ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಕುಣ್ಕೊಂಡು ಮಾಡಿದ್ರಲ್ಲ, ಯಾಕೆ ಅವಶ್ಯಕತೆ ಇಲ್ವಾ? ಕೋರ್ಟಿಗೆ ಗಮನಕ್ಕೆ ಬರ್ತಾಯಿದೆ, ಅವರು ಅವ್ರನ್ನ ಬೇಲ್ ಅಪ್ಲಿಕೇಶನ್ ವಜಾ ಮಾಡಿ ಅವ್ರು ಕಸ್ಟಡಿ ತಗೊಳ್ಳಿ ಅಂತ ಕೋರ್ಟ್ ನಿಮಗೆ ಹೇಳ್ತಾ ಇದೆ. ಯಾವುದೇ ಡಿಸ್ಟಿಕ್ ಕೋರ್ಟಲ್ಲಿ JMFC ಕೋರ್ಟು ಬೇಡ ಹೋಲಿ, ಆ ಕರ್ನಾಟಕದ ಉಚ್ಚ ನ್ಯಾಯಾಲಯ ಅವ್ರದ್ದು ಬೇಲ್ ಅಪ್ಲಿಕೇಶನ್ ವಜಾ ಮಾಡ್ತು. ಉಚ್ಚ ನ್ಯಾಯಾಲಯ ವಜಾ ಮಾಡೋದಕ್ಕೂ ಅದಕ್ಕೂ ಗೌರವ ಇಲ್ವಾ ನಿಮ್ಗೆ? ಇನ್ವೆಸ್ಟಿಗೇಷನ್ ಆಫೀಸರ್ ಐವೋಗಳಿಗೆ ಯಾಕೆ ನಿಮಗೆ ಬೇಡವಾ ಅವ್ರು? ಹಂಗಾದ್ಮೇಲೆ ಈ ಮೂಲ ಏನು ಸಮಸ್ಯೆ ಆಯಿತು, ಈ ಮೂಲ ರಿವಾರಿಗಳು ನಿಮ್ಗೇನು ಬೇಡವಾ? ಹಂಗಾದ್ಮೇಲೆ ನೀವು ಅವ್ರನ್ನ ಉಳ್ಸೋಕ್ಕೋಸ್ಕರ ಮಾಡ್ತಿದ್ದೀರಾ SIT ಅಧಿಕಾರಿಗಳು? ಹಾಗಾದರೆ ಕಾನೂನು ರೇವಣ್ಣವ್ರಿಗೊಂದಿದೆ, ಹಂಗಾದ್ಮೇಲೆ ಇವ್ರಿಗೆ ಒಂದು ಕಾನೂನು ಇದೆಯಾ? ಯಾಕೆ ಕಸ್ಟಡಿ ತಗೊಳ್ತಾ ಇಲ್ಲ ನೀವು? ಏನಾದರೂ ಅಧಿಕಾರಿಗಳಿಗೆ ನಿಮಗೆ ಭಯ ಇದ್ರೆ ಹೇಳಿ, ನಾವಿದ್ದೀವಿ. ಭಯ ಇದ್ರೆ ಹೇಳಿ, ನಾವಿದ್ದೀವಿ. ಕಾನೂನಿದೆ ನಿಮ್ಮ ಪರವಾಗಿ, ಕೋರ್ಟ್ ಇದೆ.
ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಪವನ್ ಗೌಡ ಮತ್ತು ಲೋಕೇಶ್ ಹಾಜರಿದ್ದರು. ಕಳೆದ 2 ದಿನಗಳ ಹಿಂದೆ ರಸ್ತೆ ಮಧ್ಯೆ ಲಾಂಗ್ ಮತ್ತು ಮಚ್ಚಿನಿಂದ ರೌಡಿ ಶೀಟರ್ ಚೈಲ್ಡ್ ರವಿಯನ್ನು ಬರ್ಬರ ಹತ್ಯೆ ಮಾಡಿ ಪರಾರಿಯಾಗಿದ್ದ 4 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ತಿಳಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ವಾಹನದಲ್ಲಿ ನೀರಿನ ಕ್ಯಾನ್ ಅನ್ನು ಇಟ್ಟುಕೊಂಡು ಬರುತ್ತಿದ್ದ ಸಂದರ್ಭದಲ್ಲಿ ಹೇಮಾವತಿ ನಗರದ 3ನೇ ಮುಖ್ಯ ರಸ್ತೆ 9ನೇ ಕ್ರಾಸ್ ಹತ್ತಿರ 4 ಕಾರಿನಲ್ಲಿ ಬಂದು ಬೈಕಿಗೆ ಗುದ್ದಿಸಿದ ನಂತರ ಚೈಲ್ಡ್ ರವಿ ಮೇಲೆ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿ ಕ್ಷಣಾರ್ಧದಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡಿದ್ದರು. ಈ ಬಗ್ಗೆ ಪತ್ನಿ ಗೌತಮಿ ಸ್ಥಳಕ್ಕೆ ಬಂದಿದ್ದರು. ಆರೋಪಿಗಳು ಚೈಲ್ಡ್ ರವಿಯ ಸ್ನೇಹಿತರು ಕೂಡ ಆಗಿದ್ದರು. ಆದರೆ ಹಳೆ ದ್ವೇಷದಿಂದ ಇಬ್ಬರು ಮಾತನಾಡುತ್ತಿರಲಿಲ್ಲ. ಈ ಹಿಂದೆಯೂ ಕೂಡ ಚೈಲ್ಡ್ ರವಿ ಕೊಲೆ ಮಾಡಿ ದೊಡ್ಡ ಹೆಸರು ಮಾಡಬೇಕೆಂದು ಆರೋಪಿ ಪ್ರೀತಮ್ ಹೇಳಿಕೊಂಡಿದ್ದರು. ಈ 4 ಜನರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಪತ್ನಿ ಗೌತಮಿ ಕೊಟ್ಟ ದೂರಿನ ಮೇರೆಗೆ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿ ಅಪರ ಪೊಲೀಸ್ ಅಧೀಕ್ಷಕರಾದ ವೆಂಕಟೇಶ್ ನಾಯ್ಡು, ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಮುಂದಿನ ತನಿಖೆ ಕೈಗೊಳ್ಳಲಾಗಿತ್ತು ಎಂದರು. ಪತ್ತೆ ಕಾರ್ಯದಲ್ಲಿ ತೊಡಗಿರುವ ವೇಳೆ ಜೂನ್ 6ರ ಗುರುವಾರದಂದು ರಾತ್ರಿ 8 ಗಂಟೆಯ ಸಮಯದಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಗ್ಯಾರಹಳ್ಳಿ ಮದ್ಯದ ಅಂಗಡಿ ಹತ್ತಿರ ಆರೋಪಿಗಳನ್ನು ದಸ್ತಗಿರಿ ಮಾಡಿ ವಿಚಾರಣೆಗೆ ಒಳಪಡಿಸಿದಾಗ ಸತ್ಯಾಂಶ ಹೊರಬಂದಿತು. ಆರೋಪಿಗಳಲ್ಲಿ ಮೊದಲ ಆರೋಪಗಳಾದ ಸಾಲ್ಗಾಮೆ ರಸ್ತೆ ಬ್ರಾಹ್ಮಣರ ಹಾಸ್ಟೆಲ್ ಹಿಂಭಾಗ ಇರುವ ವಿಮೆ ಏಜೆಂಟ್ ಕೆಲಸ ಮಾಡುವ ಪ್ರೀತಮ್ 27 ವರ್ಷ, ಎರಡನೇ ಆರೋಪಿ ರಾಜ್ಕುಮಾರ್ ನಗರ ಪುರತಮ್ಮ ದೇವಸ್ಥಾನದ ಹಿಂಭಾಗ ವಾಸವಿರುವ ತರಕಾರಿ ವ್ಯಾಪಾರ ಮಾಡುವ ಕೀರ್ತಿ 26 ವರ್ಷ, ಮೂರನೇ ಆರೋಪಿ ಗೌರಿಕೊಪ್ಪಲು ವಿವೇಕಾನಂದ ಪ್ರತಿಮೆ ಬಳಿ ವಾಸವಿರುವ ವ್ಯವಸಾಯ ಕೆಲಸ ಮಾಡುವ ರಂಗನಾಥ್ 26 ವರ್ಷ ಹಾಗೂ 4ನೇ ಆರೋಪಿ ಶಾಂತಿನಗರದ ನಿವಾಸಿ ಉಮಾಮಹೇಶ್ವರಿ ದೇವಸ್ಥಾನದ ಹತ್ತಿರ ವಾಸವಿರುವ ಈರುಳ್ಳಿ ವ್ಯಾಪಾರ ಮಾಡುವ ಅಮಿತ್ ಇವರೇ ಬಂಧಿತ ಆರೋಪಿಗಳಾಗಿದ್ದು, ಹೇಮಾವತಿ ನಗರದಲ್ಲಿ ಚೈಲ್ಡ್ ರವಿ ತನ್ನ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ಕಾರಿನಲ್ಲಿ ಬಂದು ಗುದ್ದಿದ ಆರೋಪಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಆರೋಪಿ ಪ್ರೀತಮ್ ಮತ್ತು ರವಿ ಜೊತೆ ಆಗಾಗ್ಗೆ ಮಾತುಕತೆ ನಡೆಯುತ್ತಿತ್ತು. ಇನ್ನು ಪ್ರೀತಮ್ ಮೇಲೆ ಈಗಾಗಲೇ 13 ಕೇಸ್ಗಳಿವೆ. ಇನ್ನು ಹೆಚ್ಚಿನ ತನಿಖೆ ಮುಂದುವರಿಸುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು. ಆರೋಪಿಗಳು ಹಾಗೂ ಮೃತ ರೌಡಿ ಶೀಟರ್ ರವಿ ಅಲಿಯಾಸ್ ಚೈಲ್ಡ್ ರವಿ ಸ್ನೇಹಿತರೇ ಆಗಿದ್ದು, ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕಳೆದ ಅನೇಕ ದಿನಗಳಿಂದ ಇವರು ಮಾತನಾಡುತ್ತಿರಲಿಲ್ಲ. ಚೈಲ್ಡ್ ರವಿ ಪತ್ನಿ ಗೌತಮಿ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ನೀರು ಫಿಲ್ ಮಾಡಬೇಕು ಅಂತ ಫಿಲ್ಟರ್ ಸೆಂಟರ್ಗೆ ಹೋಗುವ ಸಮಯದಲ್ಲಿ ಒಂದು ಸ್ಯಾಂಟ್ರೋ ಕಾರ್ ಅವರು ವೆಹಿಕಲ್ಗೆ ಗುದ್ದಿ ಕಾರಿಂದ ಸುಮಾರು 3ರಿಂದ 4 ಜನ ಕಾರಿಂದ ಹೊರಗೆ ಬಂದು ಅದರಲ್ಲಿ ರವಿಕುಮಾರ್ ಅಲೈಸ್ ಚೈಲ್ಡ್ ರವಿ ಅವರಿಗೆ ಕುತ್ತಿಗೆಯಲ್ಲಿ ಅಟ್ಯಾಕ್ ಮಾಡಿ ಅವರು ರವಿ ಅವರು ಮೃತಪಟ್ಟಿರ್ತಾರೆ. ಈ ಕೇಸ್ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮುಂದುವರಿಸುವ ಸಮಯದಲ್ಲಿ ಇದು ಪ್ರಮುಖ ಆರೋಪಿಯಾಗಿ ಪ್ರೀತಮ್ ಅಲೈಸ್ ಗುಂಡಿ ಪ್ರೀತು ಅವರೇ ಇದರಲ್ಲಿ ಪ್ರೈಮ್ ಅಕ್ಯೂಸ್ಡ್ ಅಂತ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿರ್ತದೆ. ಅದೇ ರೀತಿಯಲ್ಲಿ ಅವರು ಏನು ದೂರು ದಾಖಲೆ ಮಾಡುವ ಸಮಯದಲ್ಲಿ ಅವ್ರ ಹೆಂಡತಿನಿ ಸಹ ಪ್ರೀತಮ್ ಅವರೇ ಪ್ರಮುಖ ಆರೋಪಿ ಅಂತ ಕೊಟ್ಟಿರ್ತಾರೆ. ಇದರ ಮೇಲೆ ನಾವು ವಿಚಾರಣೆ ಮಾಡೋ ಸಮಯದಲ್ಲಿ ಇನ್ನೂ 3 ಜನ ಇವರು ಸೇರಿ ಕೀರ್ತಿ, ರಂಗನಾಥ್ ಮತ್ತು ಅಮಿತ್ ಇನ್ನೂ 3 ಜನ ಸೇರಿ ಈ ಕೊಲೆಯನ್ನು ಮಾಡಿರ್ತಾರಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿರ್ತದೆ. ಇದರಲ್ಲಿ ಇನ್ನೂ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಸದ್ಯಕ್ಕೆ ನಮ್ಗೆ ಕಂಡು ಬಂದಿರೋದು 4 ಜನ ಯಾರು ಬಂದು ಅವನು ಕೊಲೆ ಮಾಡಿದಾರೋ ಅವನು ಈಗಾಗಲೇ ಬಂಧನ ಆಗಿದ್ದಾರೆ. ಪ್ರೀತಮ್, ಕೀರ್ತಿ, ರಂಗನಾಥ್ ಮತ್ತು ಅಮಿತ್ ಅವರು 4 ಜನ ಈಗಾಗಲೇ ನಾವು ದಸ್ತಗಿರಿಯನ್ನು ಮಾಡಿದ್ವಿ, ತನಿಖೆಯನ್ನು ಮುಂದುವರಿಸಿದ್ವಿ. ಈ ತನಿಖೆ ಸಮಯದಲ್ಲಿ ನಮ್ಗೆ ಕಂಡು ಬಂದಿರೋದು ಈಗ ಯಾರು ಮೃತಪಟ್ಟಿರೋ ವ್ಯಕ್ತಿ ಯಾರು ಇರ್ತಾರೋ ರವಿಕುಮಾರ್ ಅಲೈಸ್ ಚೈಲ್ಡ್ ರವಿ ಅಂತ ಯಾರು ಮೃತಪಟ್ಟಿರ್ತಾರೋ ಅವ್ರ ಮೇಲೆ ಕೊನೆಗೆ ಆಗಿರೋ ಕೇಸ್ 2020 ಆಗಿದೆ. 2012 ಅವ್ರ ಮೇಲೆ ರೌಡಿ ಶೀಟನ್ನು ಓಪನ್ ಆಗಿದೆ. ಅದಾದ ಮೇಲೆ 2020 ಅವ್ರ ಮೇಲೆ ಆಗಿರೋ ಕೊನೆ ಕೇಸ್. ಅದಾದ ಮೇಲೆ ರವಿಕುಮಾರ್ ಯಾರು ಮೃತಪಟ್ಟಿದ್ದಾರೋ ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ದೂರನ್ನು ದಾಖಲಾಗಿಲ್ಲ. ಅವ್ರು ಯಾವುದೇ ರೀತಿಯಲ್ಲಿ ರೌಡಿಸಮ್ ಆ್ಯಕ್ಟಿವಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ. ಆದರೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರೋದು ಪ್ರೀತು ಮತ್ತು ರವಿ ಅವರಿಗೆ ಆವಾಗ ಮಾತುಕತೆ ನಡೀತಾ ಇತ್ತು ಮತ್ತು ಅವ್ರಿಗೆ ಚೈಲ್ಡ್ ರವಿ ಅವರು ಪ್ರೀತಮ್ಗೆ ಹೆದರ್ಸ್ತಾ ಇದ್ದರು ಅಂತ ಮಾಹಿತಿ ಅಂತ ಅವ್ರು ತಂದು ಕೊಟ್ಟಿದ್ದಾರೆ. ಆದರೆ ನಾವು ಇನ್ನೂ ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ. ಪ್ರೀತಮ್ ಅವ್ರ ಮೇಲೆ ಈಗಾಗಲೇ ಕೆಲವೊಂದು ಸುಮಾರು 13 ಕೇಸ್ ಇದೆ. ಇದರಲ್ಲಿ ಸುಮಾರು 10 ಕೇಸ್ ಕೋರ್ಟಲ್ಲಿನೇ ಖುಲಾಸೆ ಆಗಿದೆ.
ಏನು 3 ಪ್ರಕರಣ ಏನು ಕೋರ್ಟ್ ಹಂತದಲ್ಲಿ ಟ್ರಯಲಲ್ಲಿದೆ ಅದನ್ನು ನಾವು ಸಹ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಆದರೆ ಸುಮಾರು 8 ತಿಂಗಳಿಂದ 9 ತಿಂಗಳ ಸಮಯದಲ್ಲಿಯೂ ಕೂಡ ಪ್ರೀತು ಮತ್ತು ಚೈಲ್ಡ್ ರವಿ ಅವರಿಬ್ಬರು ಮಧ್ಯದಲ್ಲಿ ಯಾವುದೇ ರೀತಿ ವಹಿವಾಟ ಇಲ್ಲ ಯಾವುದೇ ರೀತಿ ಗಲಾಟೆ ಆದ ಹಿನ್ನೆಲೆಯಲ್ಲಿ ಯಾವುದೇ ರೀತಿ FIR ಅನ್ನು ದಾಖಲಾಗಿಲ್ಲ. ಇದನ್ನು ಹಿನ್ನೆಲೆಯಲ್ಲಿ ನಾವು ಬೇರೆ 3 ಜನ ಈಗ ಪ್ರೀತು ಅವರು ಬಿಟ್ಟು ಇನ್ನೂ 3 ಜನ ಇದರಲ್ಲಿ ಭಾಗಿಯಾಗಿದ್ದಾರೆ. ಇವರೆಲ್ಲರಿಗೂ ಮೋಟಿವ್ ಏನಂತ ನಾವು ತನಿಖೆ ಮುಂದುವರಿಸಿದ್ದೀವಿ. ಅದಕ್ಕೆ ಇವ್ರಿಗೇನೋ ಹಿಂದೆ ಪರಿಚಯ ಇತ್ತಾ ಇಲ್ಲ ಇವರು ಬೇರೆ ಏನಾದರೂ ಪ್ರಕರಣದಲ್ಲಿ ಭಾಗಿಯಾಗಿ ಅವರಿಬ್ಬರು ಮಧ್ಯದಲ್ಲಿ ಬೇರೆ ಏನಾವ ವ್ಯವಹಾರ ಇತ್ತಾ ಇಲ್ಲ ಬರೀ ಅವರು ಇಬ್ಬರು ಮಾತಾಡೋದ್ರಲ್ಲಿ ವೈಮನಸ್ಸಾಗಿ ಕೊಲೆ ಮಾಡೋದ್ರ ಬಗ್ಗೆ ನಾವು ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ. ಇದೀಗ ಜಾಹೀರಾತು. ರಾಜ್ಕಮಲ್ ಜುವೆಲ್ಲರ್ಸ್, ಅರ್ಕಲಗೂಡಿನ ಹೆಸರಾಂತ ರಾಜ್ಕಮಲ್ ಜುವೆಲ್ಲರ್ಸ್, ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ರಾಜ್ಕಮಲ್ ಜುವೆಲ್ಲರ್ಸ್, ನಮ್ಮಲ್ಲಿ ಅಪ್ಪಟ ಬಂಗಾರದ 916 ಹಾಲ್ಮಾರ್ಕ್ ಹಾಗೂ KDM ಚಿನ್ನದ ಆಭರಣಗಳು ಮತ್ತು 80 ಹಾಗೂ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ಲಭ್ಯವಿದೆ. ಅಲ್ಲದೆ ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೂ ವಿವಿಧ ನಮೂನೆಯ ಅತ್ಯಾಕರ್ಷಕವಾದ ಬೆಳ್ಳಿ ಬಂಗಾರದ ಆಭರಣಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ. ನಮ್ಮಲ್ಲಿ ಎಮರಾಲ್ಡ್ ಗೋಲ್ಡ್ ಐಟಮ್ಸ್, ಆಂಟಿಕ್ ಗೋಲ್ಡ್, ಟೆಂಪಲ್ ಜ್ಯುವೆಲರಿ, ಹ್ಯಾಂಡ್ಮೇಡ್ ಜ್ಯುವೆಲರಿ ಸಹ ದೊರೆಯುತ್ತದೆ. ಹಾಗೂ ಬೆಳ್ಳಿಯ ದೀಪಗಳು, ಬೆಳ್ಳಿಯ ಚೈನ್ಗಳು, ಉಂಗುರಗಳು, ಬ್ರಾಸ್ಲೆಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ. ನಿಮ್ಮ ಶುಭ ಸಮಾರಂಭಗಳಿಗೆ ಅಡ್ವಾನ್ಸ್ ಬುಕಿಂಗ್ ಸಹ ಲಭ್ಯವಿದೆ. ಪ್ಲೇಸ್ಟೋರ್ನಲ್ಲಿ ನಮ್ಮದೇ ಆದ ರಾಜ್ಕಮಲ್ ಜುವೆಲ್ಲರ್ಸ್ ಮೊಬೈಲ್ ಅಪ್ಲಿಕೇಶನ್ ಲಭ್ಯವಿದ್ದು ಅದನ್ನು ಡೌನ್ಲೋಡ್ ಮಾಡಿ 100 ಆಭರಣ ನಾಣ್ಯಗಳನ್ನು ಸ್ವೀಕರಿಸಿ ಮತ್ತು ಅದನ್ನು ನಮ್ಮ ಶಾಪ್ಗೆ ಭೇಟಿ ನೀಡಿ ಆಭರಣ ಖರೀದಿಸುವಾಗ ಉಪಯೋಗಿಸಿಕೊಳ್ಳಿ. ಇನ್ನು ಮುಂದೆ ಡಿಜಿಟಲ್ ಚಿನ್ನ ಖರೀದಿ ಹಾಗೂ ಮಾರಾಟ ವ್ಯವಸ್ಥೆ, ಮನೆಯಿಂದ ಸಿಪ್ ಪಾವತಿ ವ್ಯವಸ್ಥೆ, ಇಂದಿನ ಚಿನ್ನದ ದರವನ್ನ ಕಾಯ್ದಿರಿಸಿ ನಂತರ ಖರೀದಿ ಮಾಡುವುದು, ಪ್ರೀತಿ ಪಾತ್ರರಿಗೆ ಈ ಉಡುಗೊರೆ ಕಾರ್ಡ್ ಹಾಗೂ ಹೊಸ ಆಫರ್ಸ್ ಹಾಗೂ ಅಜೇಯ ಡೀಲ್ಸ್ಗಳಿಗಾಗಿ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಅನ್ನ ಎಂದೇ ಡೌನ್ಲೋಡ್ ಮಾಡಿ. ರಾಜ್ಕಮಲ್ ಜುವೆಲ್ಲರ್ಸ್, ನಂಬರ್ 7, ಮುನ್ಸಿಪಲ್ ಕಾಂಪ್ಲೆಕ್ಸ್, ಪೇಟೆ ಮುಖ್ಯ ರಸ್ತೆ, ಅರಕಲಗೂಡು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9164020916 9945916393. ರಾಜ್ಕಮಲ್ ಜುವೆಲ್ಲರ್ಸ್. Celebrating the brides of now. Kahani, Bridal Stories by Bhima. ಸುಸ್ವಾಗತ ಮೈಲ್ಸ್ಟೋನ್ ಅಕಾಡೆಮಿ ಹಾಗೂ ಶ್ರೀ ಅರವಿಂದೋ ಮಹೇಶ್ ಪದವಿ ಪೂರ್ವ ಕಾಲೇಜ್ ಹಾಸನ. ಎಲ್ಲಿ ಕಲಿಕೆಗೆ ಆಯ್ಕೆ ಮಾಡಿಕೊಳ್ಳುತ್ತೇವೋ ಅಲ್ಲಿ ಕನಸು ನನಸಾಗುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಹೊಂದಿರುವ ವಿಭಿನ್ನ ಸಾಮರ್ಥ್ಯವನ್ನು ಹೊರತೆಗೆಯುವಲ್ಲಿ ನಮ್ಮ ಸಂಸ್ಥೆ ಹಗಲಿರುಳು ಕಾರ್ಯನಿರ್ವಹಿಸುತ್ತದೆ. ನಮ್ಮ ಕಾಲೇಜಿನಲ್ಲಿ PUC, ಸೈನ್ಸ್, ಕಾಮರ್ಸ್ ವಿಭಾಗಗಳಿದ್ದು ಜೊತೆಗೆ ವೃತ್ತಿಪರ ಕೋರ್ಸುಗಳಾದಂತಹ JEE, NEET ಮತ್ತು KCET ಪ್ರಾರಂಭಿಕ ಹಂತದಲ್ಲಿ ಅಂದರೆ ಪ್ರಥಮ PUC ಇಂದಲೇ ತರಬೇತಿ ನಡೆಸುವುದರಿಂದ ನಮ್ಮ ಕಾಲೇಜಿಗೆ ದಾಖಲಾಗುವ ವಿದ್ಯಾರ್ಥಿಗಳು ಹೊರಗೆ ಯಾವುದೇ ಹೆಚ್ಚಿನ ತರಬೇತಿ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಪ್ರತಿಯೊಂದು ವಿಷಯಕ್ಕೂ ಸಂಬಂಧಿಸಿದಂತೆ 15 ವರ್ಷಗಳಿಗಿಂತ ಹೆಚ್ಚು ಅನುಭವ ಮತ್ತು ನುರಿತ ಉಪನ್ಯಾಸಕರ ತಂಡ ನಮ್ಮ ಕಾಲೇಜಿನದ್ದಾಗಿದ್ದು ಪ್ರತಿಯೊಬ್ಬ ಉಪನ್ಯಾಸಕರು ವಿದ್ಯಾರ್ಥಿಗಳನ್ನು ವೈಯಕ್ತಿಕ ಕ್ರಮವಾಗಿ ಸಲಹೆ ಸೂಚನೆ ನೀಡುತ್ತಾ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ಆಯೋಜಿಸುವುದರ ಮೂಲಕ ಪ್ರೀತಿ ಮತ್ತು ಕಾಳಜಿಯೊಂದಿಗೆ ಸೂಕ್ತ ಕಲಿಕಾ ನಿರ್ದೇಶನಗಳನ್ನು ನೀಡುತ್ತಾ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಕಾಲೇಜ್ ದಿನನಿತ್ಯ ಶ್ರಮಿಸುತ್ತದೆ.
ಸುಸಜ್ಜಿತ ಶಾಲಾ ಕೊಠಡಿಗಳು, ಪ್ರಯೋಗಾಲಯ, ಗಣಕಯಂತ್ರ, ಕಂಪ್ಯೂಟರ್ ತರಗತಿ ಹಾಗೂ ವಿಶಾಲವಾದ ಆಟದ ಮೈದಾನವನ್ನು ಹೊಂದಿದ್ದು, ಇಲ್ಲಿ ಕಲಿಕೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಮತ್ತು ವಾಹನ ಸೌಲಭ್ಯವನ್ನು ಒದಗಿಸಿಕೊಡಲಾಗುತ್ತದೆ. 10ನೇ ತರಗತಿಯ ನಂತರ ನಿಮ್ಮ ಭವಿಷ್ಯದ ಹೂಡಿಕೆ ಶ್ರೀ ಅರವಿಂದೋ ಮಹೇಶ್ ಪದವಿ ಪೂರ್ವ ಕಾಲೇಜಿನ ಆಯ್ಕೆ ನಿಮ್ಮದಾಗಿದ್ದರೆ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನಮ್ಮದಾಗಿರುತ್ತದೆ. ಹಿಂದೆ ಭೇಟಿ ಕೊಡಿ ಮೈಲ್ಸ್ಟೋನ್ ಅಕಾಡೆಮಿ, ಶ್ರೀ ಅರವಿಂದೋ ಮಹೇಶ್ PU ಕಾಲೇಜ್, ಹಾಸನ. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಹಾಸನದ ಹೃದಯ ಭಾಗದಲ್ಲಿರುವ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ಉತ್ತಮ ಪರಿಸರದಲ್ಲಿದೆ. ಶಿಕ್ಷಣ ಎಂದರೆ ವಿದ್ಯಾಮಂದಿರ ಎಂಬುದಕ್ಕೆ ಮತ್ತೊಂದು ಹೆಸರೇ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ಕಟ್ಟಡ, ಕಲಿಕೆಗೆ ಪೂರಕವಾದ ಗ್ರಂಥಾಲಯ ವ್ಯವಸ್ಥೆ, ಆಧುನಿಕ ವ್ಯವಸ್ಥೆಯ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು, ಜೊತೆಗೆ ಸಿಸಿಟಿವಿ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಗಮನ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಾರಿಗೆ ಸೌಲಭ್ಯವಿದೆ. ನಮ್ಮಲ್ಲಿ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಕೋರ್ಸ್ಗಳು ಲಭ್ಯ. ದಾಖಲಾದ ವಿದ್ಯಾರ್ಥಿಗಳಿಗೆ ಪ್ರತಿ ವಾರವೂ ಕ್ಲಾಸ್, ಆಫ್ಲೈನ್, ಆನ್ಲೈನ್ ಶಿಕ್ಷಣ ಕಲ್ಪಿಸಲಾಗುವುದು. ಪ್ರತಿ ವಾರವೂ ಥಿಯರಿ ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್, ಪೀರಿಯಾಡಿಕ್ ಅಸೆಸ್ಮೆಂಟ್ ನಡೆಸಲಾಗುವುದು. ಕೆಪಿ ವೆಲ್ಫೇರ್ ಟ್ರಸ್ಟ್ನಿಂದ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜಿಗೆ ಹೆಚ್ಚಿನ ಸಹಕಾರ ನೀಡಿದೆ. ಅಂಕಗಳ ಅಂಕಿಯನ್ನ ಮೀರಿದ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಶ್ರಮಿಸುತ್ತಿರುವ ಸಂಸ್ಥೆ ಹಾಗೂ ನಮ್ಮಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ನಾಡಿನ ಪ್ರತಿಷ್ಠಿತ ವೈದ್ಯಕೀಯ ಮತ್ತು ತಾಂತ್ರಿಕ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ದಾಖಲಾತಿಗಾಗಿ ಸಂಪರ್ಕಿಸಿ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಫೋನ್ ನಂಬರ್ಸ್ 08172260011 ಮತ್ತು 08172231222. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಯುವ ನಾಯಕ ಶ್ರೇಯಸ್ ಎಂ ಪಟೇಲ್ ರವರಿಗೆ ಹೊಳೆನರಸೀಪುರದ ಮತದಾರರು ಹೆಚ್ಚಿನ ಮತ ನೀಡಿದ ಮತದಾರರಿಗೆ ಧನ್ಯವಾದಗಳು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HT ಲಕ್ಷ್ಮಣ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಯುವ ನಾಯಕ ಶ್ರೇಯಸ್ ಎಂ ಪಟೇಲ್ ರವರಿಗೆ ಹೊಳೆನರಸೀಪುರದಿಂದಲೇ 17,000ಕ್ಕೂ ಹೆಚ್ಚಿನ ಲೀಡ್ ಕೊಟ್ಟಿರುವ ಇಲ್ಲಿನ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯ ಎಲ್ಲ ಮುಖಂಡರಿಗೂ, ಕಾರ್ಯಕರ್ತರಿಗೆ ಹಾಗೂ ಪಕ್ಷಾತೀತವಾಗಿ ಸಹಕರಿಸಿದ ಸಮಸ್ತ ಮತದಾರರಿಗೆ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸುತ್ತೇನೆ.
ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ದಿವಂಗತ ಪುಟ್ಟಸ್ವಾಮಿ ಗೌಡ ಕಾಲದಲ್ಲಿ ನೀರಾವರಿ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಗಳು ಹಾಗೂ ಕೆಪಿಸಿಸಿ ಸದಸ್ಯರು ಹಾಗೂ ಕಾಂಗ್ರೆಸ್ ನಾಯಕರಾದ ಅನುಪಮ ಮಹೇಶ್ ಅವರು ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಶೇಷ ಕಾಳಜಿ ವಹಿಸಿದರು. ಇವರ ಜನಪರ ಕಾಳಜಿಯು ಕಾರ್ಯಕರ್ತರಲ್ಲಿ ಮತವಾಗಿ ಪರಿವರ್ತನೆಗೊಂಡಿದೆ. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಕಾರ್ಯಕ್ರಮಗಳ ಮೆಚ್ಚುಗೆಯಿಂದ ಕಾಂಗ್ರೆಸ್ ಗೆಲುವಿಗೆ ಕಾರಣವಾಗಿದೆ. ಕಳೆದ 25 ವರ್ಷಗಳಿಂದಲೂ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರುಗಳು ಜನಸಾಮಾನ್ಯರು ಸ್ವತಂತ್ರವಾಗಿ ತಮ್ಮ ನೋವುಗಳನ್ನು, ಸಮಸ್ಯೆಗಳನ್ನು ಹಾಗೂ ಕಳೆದ 25 ವರ್ಷಗಳಿಂದಲೂ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಮುಕ್ತವಾಗಿ ಮಾತನಾಡಲು ಅವಕಾಶವಿಲ್ಲದೆ ಭಾರಿ ಸಂಕಷ್ಟದಲ್ಲಿ ಬದುಕು ನಡೆಸುತ್ತಿದ್ದರು. ನಮ್ಮ ಯುವ ಕಾಂಗ್ರೆಸ್ ನಾಯಕ ಶ್ರೇಯಸ್ ಪಟೇಲ್ ಗೆಲುವಿನಿಂದ ನಾಗರಿಕರು ನೆಮ್ಮದಿಯಿಂದ ಉಸಿರಾಡಲು ಸಹಕಾರಿಯಾಗಿದೆ. ನೂತನ ಸಂಸದರ ಸರಳತೆ, ಹುಸಾರತೆ ಸದಾ ಹೀಗೆ ಮುಂದುವರಿಯಲಿದ್ದು ಕ್ಷೇತ್ರದ ಕಷ್ಟಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡಲಿದ್ದಾರೆ ಎಂದು ಹೇಳಿದರು. ಮೊನ್ನೆ ನಡೆದಂತಹ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನೆಚ್ಚಿನ ಯುವ ನಾಯಕರು ಆದಂತಹ ಸನ್ಮಾನ್ಯ ಶ್ರೀ ಶ್ರೇಯಸ್ ಎಂ ಪಟೇಲ್ರವರ ಅತ್ಯಧಿಕ ಮತಗಳಿಂದ ಜಯಗಳಿಸಲಿಕ್ಕೆ ವಿಶೇಷವಾಗಿ ಹೊಳೆನರಸೀಪುರ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯಲ್ಲಿ 3 ಹೋಬಳಿಗಳು ಬರ್ತದೆ. ಹಳೇಕೋಟೆ, ಕಸಬಾ ಮತ್ತು ಹೊಳೆನರಸೀಪುರ ಪಟ್ಟಣ. ಈ ಒಂದು 3 ಕಡೆ ಹೊಳೆನರಸೀಪುರದಲ್ಲಿ 17,607 ಲೀಡ್ ಬಂದಿದ್ದರೆ ಹೊಳೆನರಸೀಪುರ ಕ್ಷೇತ್ರಾದ್ಯಂತ ಹೊಳೆನರಸೀಪುರ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿ 1ರಲ್ಲೇ 17,000ಕ್ಕೂ ಹೆಚ್ಚು ಲೀಡ್ನ ನಾವು ಕೊಟ್ಟಿದ್ದೇವೆ ಶ್ರೇಯಸ್ ಪಟೇಲ್ ಸಾಹೇಬರಿಗೆ. ನಾವು ಕೊಟ್ಟಿದ್ದೇವೆ ಅನ್ನೋದಕ್ಕಿಂತ ಆ ಒಂದು ಲೀಡ್ ಕೊಡೋದ್ರ ಹಿಂದೆ ನಮ್ಮ ಮತದಾರರು ಏನು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಮೆಚ್ಚಿ ನೆಂದಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ಶ್ರೇಯಸ್ ಎಂ ಪಟೇಲ್ರವರ ತಾತರವರು ಮತ್ತು ನೀರಾವರಿ ಭೀಷ್ಮ ಎಂದೇ ಖ್ಯಾತಿಯಾದಂತಹ ಸನ್ಮಾನ್ಯ ಶ್ರೀ ಜಿ ಪುಟ್ಟಸ್ವಾಮಿಗೌಡರು ಅವರು ಅಧಿಕಾರದಲ್ಲಿದ್ದಂಥ ಆರೋಗ್ಯ ಮಂತ್ರಿಗಳು ಆದಂತಹ ಸಮಯದಲ್ಲಿ, ನೀರಾವರಿ ಸಚಿವರಾದ ಸಂದರ್ಭದಲ್ಲಿ ನೀರಾವರಿ ಕ್ಷೇತ್ರಕ್ಕೆ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಇವತ್ತು ವಿಶೇಷವಾಗಿ ಮತವಾಗಿ ಪರಿವರ್ತನೆ ಆಗಿ ನಮ್ಮ ಶ್ರೇಯಸ್ ಪಟೇಲ್ ಅವರ ಒಂದು ಆಶೀರ್ವಾದಕ್ಕೆ ಮತ್ತು ಬೆಂಬಲಕ್ಕೆ ನಿಂತು, ಅದೇ ರೀತಿ ನಮ್ಮ ಶ್ರೇಯಸ್ ಪಟೇಲ್ರವರ ಒಂದು ನೆಚ್ಚಿನ ತಾಯಿಯವರು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಾಲಿ ಸದಸ್ಯರು, ನನ್ನ ನೆಚ್ಚಿನ ನಾಯಕರು ಆದಂತಹ ಶ್ರೀಮತಿ ಅನುಪಮ ಮಹೇಶ್ ಅವರು ಹಾಗೂ ಶ್ರೇಯಸ್ ಪಟೇಲ್ ಅವರು 10 ವರ್ಷಗಳಿಂದಲೂ ಸಹ ಅಧಿಕಾರ ಇಲ್ಲದಂಥ ಸಮಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಮುಖಂಡರುಗಳ ಮತ್ತು ಜನಸಾಮಾನ್ಯರ ಭಾವನೆಗಳಿಗೆ, ನೋವುಗಳಿಗೆ ಮತ್ತು ಕಷ್ಟಗಳಿಗೆ ಮತ್ತು ಕ್ಷೇತ್ರದ ಒಂದು ಅಭಿವೃದ್ಧಿ ವಿಷಯದಲ್ಲಿ ಒಂದು ಅಧಿಕಾರಿಗಳ ಗಮನ ಸೆಳೆದು ಆ ಒಂದು ವಿಷಯದಲ್ಲಿ ಯಶಸ್ವಿಯಾಗಿ ಒಂದು ಕಾರ್ಯನ ನಿರ್ವಹಿಸಿದ ಪರಿಣಾಮ ಇವತ್ತು ಶ್ರೇಯಸ್ ಎಂ ಪಟೇಲ್ರವರು ಹೆಚ್ಚಿನ ಮತಗಳಿಂದ ಜಯಗಳಿಸಲಿಕ್ಕೆ ಕಾರಣ ಆಗಿದೆ. ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ಈ ಮೂಲಕ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಪುರಸಭೆ ಸದಸ್ಯ ಬೈರಶೆಟ್ಟಿ, ದೇವರಾಜು, ಸುರೇಶ್, ಪುಟ್ಟರಾಜು, ಬಾಬು ಉಪಸ್ಥಿತರಿದ್ದರು. ಶಂಕರಮಠೆ ರಸ್ತೆಯಲ್ಲಿರುವ ವಿನಯ್ ಪೀಡಿಯಾಟ್ರಿಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಮಕ್ಕಳ ಆಸ್ಪತ್ರೆಯು ಸಾರ್ವಜನಿಕ ಸೇವೆಗೆ ಸಿದ್ಧವಿದ್ದು ಜೂನ್ 9ರಂದು ಭಾನುವಾರ ಲೋಕಾರ್ಪಣೆಯಾಗಲಿದೆ ಎಂದು ನೂತನ ಆಸ್ಪತ್ರೆ ಮುಖ್ಯಸ್ಥರು ಹಾಗೂ ಮಕ್ಕಳ ತಜ್ಞ ಡಾಕ್ಟರ್ ಪಿ ವಿನಯ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶಂಕರಮಠ ರಸ್ತೆ ಕೆಆರ್ಪುರಂ 2ನೇ ಕ್ರಾಸ್ನಲ್ಲಿ ಈಗಾಗಲೇ ಮೊದಲೇ ಇದ್ದ ಶಾರದಾ ನರ್ಸಿಂಗ್ ಹೋಮ್ ಕಟ್ಟಡದಲ್ಲಿಯೇ ನೂತನ ಮಕ್ಕಳ ಆಸ್ಪತ್ರೆಯನ್ನು ಕೂಡ ತೆರೆಯಲಾಗಿದೆ. ಹಲವು ವರ್ಷಗಳ ವೈದ್ಯಕೀಯ ಕ್ಷೇತ್ರದ ಅನುಭವದೊಂದಿಗೆ ಈ ಆಸ್ಪತ್ರೆ ಉದ್ಘಾಟನೆಯಾಗುತ್ತಿದೆ. ನಮ್ಮ ಆಸ್ಪತ್ರೆಯಲ್ಲಿ ಮಕ್ಕಳ ವೈದ್ಯಕೀಯ ಸೇವೆಗೆ ಪೂರಕವಾದ ಎಲ್ಲ ರೀತಿಯ ಅತ್ಯಾಧುನಿಕ ಸೌಲಭ್ಯ ಇದೆ ಎಂದರು. ಉತ್ತಮ ರೀತಿಯ ವೈದ್ಯರ ತಂಡದವರು ಸೇರಿ ಆಸ್ಪತ್ರೆ ನಡೆಸಲು ಮುಂದಾಗಿದ್ದೇವೆ. ಬೇರೆ ಬೇರೆ ಆಸ್ಪತ್ರೆಯಲ್ಲಿರುವ ಚಿಕಿತ್ಸೆ ದುಬಾರಿ ಇಲ್ಲಿ ಇರುವುದಿಲ್ಲ. ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಲು ಯೋಜಿಸಲಾಗಿದೆ. ಬದಲಾಗುತ್ತಿರುವ ಹಿಂದಿನ ಕಾಲಮಾನದಲ್ಲಿ ಎಳೆಯ ಮಕ್ಕಳಿಗೆ ತರಹೇವಾರಿ ರೋಗ ರುಜಿನ ಕಾಣಿಸಿಕೊಳ್ಳುತ್ತಿವೆ. ಮಕ್ಕಳ ಜೀವ ಅಮೂಲ್ಯವಾದುದು. ಹೀಗಾಗಿ ಅವರಿಗಾಗಿಯೇ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆರಂಭಿಸಲಾಗುತ್ತಿದೆ. ಇದೇ ಭಾನುವಾರ ಬೆಳಿಗ್ಗೆ 8:40ರಿಂದ 9:22 ಒಳಗೆ ಆಸ್ಪತ್ರೆ ಉದ್ಘಾಟನೆ ಆಗಲಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಆಸ್ಪತ್ರೆ ಮ್ಯಾನೇಜರ್ ಲಕ್ಷ್ಮೀಸ್, ಬರುವ ಭಾನುವಾರ ವಿನಯ್ ಮಕ್ಕಳ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭೋತ್ಸವವನ್ನು ಇಟ್ಕೊಂಡಿದ್ದೇವೆ. ಇದು ನಮ್ಮ ತಾಯಿಯವರ ಬಯಕೆ. ನೀನು ಮಕ್ಕಳ ತಜ್ಞನಾಗಿದ್ದೀಯಾ, ನೀನು ಮಕ್ಕಳ ಸೇವೆಗೋಸ್ಕರ ನಿನ್ನ ಜೀವನವನ್ನು ಮುಡಿಪಾಗಿಡು, ಬಡವರಿಗೆ ಸೇವೆ ಆಗಬೇಕು,
ಅನುಕೂಲ ಆಗಬೇಕು ಜನಗಳಿಗೆ ಅಂತ ಮುಂಚೆಯಿಂದ ಹೇಳ್ತಾನೆ ಬಂದಿದ್ರು. ಹಾಗಾಗಿ ನಾನೊಂದು ಮಕ್ಕಳ ಆಸ್ಪತ್ರೆ ತೆರಿಬೇಕು ಅಂತ ನನ್ನ ಮನದಾಳದ ಆಸೆ. ತುಂಬ ವರ್ಷದಿಂದ ನಾನು ಮಕ್ಕಳ ತಜ್ಞನಾಗಬೇಕು ಅಂತ ಹೇಳಿ ತಜ್ಞನಾದ ನಂತರ ಒಂದು ನರ್ಸಿಂಗ್ ಹೋಮ್ ಮಾಡಬೇಕು ಅಂತ ಅನ್ಕೊಂಡು ಇದ್ದೆ. ಬಟ್ ಮಕ್ಕಳ ತಜ್ಞ ಆಗಿ ಬರೀ ಮಕ್ಕಳು ಬರೀ ಬಂದರೆ ಬೇರೆ ಅವರ ತಂದೆ ತಾಯಿ ಅವರ ಅಜ್ಜ ಅಜ್ಜಿ ಬರ್ತಾರೆ. ಹಾಗಾಗಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಅದ್ರ ಜೊತೆಗಿರಲಿ ಅಂತ ನಮ್ಮ ಸ್ನೇಹಿತರ ಸಲಹೆಯಿಂದ ನಾನು ವಿನಯ್ ಮಕ್ಕಳ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭೋತ್ಸವವನ್ನು 9ನೇ ತಾರೀಕು ಜೂನ್ ಇಟ್ಕೊಂಡಿದ್ದೀನಿ. ದಯವಿಟ್ಟು ಎಲ್ರಿಗೂ ಸ್ವಾಗತ ಕೋರ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಆಸ್ಪತ್ರೆ ಮ್ಯಾನೇಜರ್ ಲಕ್ಷ್ಮೀಶ್, ಮೆಡಿಕಲ್ ಫಾರ್ಮಾ ರುದ್ರೇಶ್, ಸುದರ್ಶನ್ ಉಪಸ್ಥಿತರಿದ್ದರು. ಕಾಮಧೇನು ಸಹಕಾರಿ ವಿದ್ಯಾಶ್ರಮದ ಆವರಣದಲ್ಲಿ ಜೂನ್ 9ರ ಭಾನುವಾರದಂದು ಬೆಳಗ್ಗೆ 10:30ಕ್ಕೆ ಡಾಕ್ಟರ್ ಹೆಬ್ಬಾರ್ ಆಲಯದ ನೂತನ ಕಟ್ಟಡ ಉದ್ಘಾಟನೆ ಮತ್ತು ದಿವಂಗತ ಗುರುರಾಜ್ ಹೆಬ್ಬಾರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ನಡೆಯಲಿದೆ ಎಂದು ಅಧ್ಯಕ್ಷರಾದ ಎಂ ಮಾಧವಾಶಣಿಯೇ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಎಚ್ಎಲ್ ನಾಗರಾಜ್, ಸಹಕಾರಿ ಸಂಘಗಳ ನಿರ್ದೇಶಕ ಎಚ್ಸಿ ಬಸವರಾಜ್, ಸಹಕಾರಿ ಸಂಘಗಳ ಉಪನಿರ್ದೇಶಕ ಜಿಆರ್ ವಿಜಯಕುಮಾರ್, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಕೆಆರ್ ಅನುಪಮ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಡಿ ಸಂತೋಷ್, ಜಿಲ್ಲಾ ಜಿಎಲ್ ಮುದ್ದೇಗೌಡ, ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಅಧ್ಯಕ್ಷ ಎಚ್.ಬಿ. ಮೋಹನ್ ಭಾಗವಹಿಸಲಿದ್ದಾರೆ ಎಂದರು. ಡಾಕ್ಟರ್ ಗುರುರಾಜ್ ಅವರ ಮರಣದಿಂದಾಗಿ ನಮ್ಮ ಸಂಸ್ಥೆಗೆ ಭಾಳ ಒಂದು ಹಿನ್ನಡೆಯಾಗಿತ್ತು. ಆದರೆ ಎಲ್ಲ ನಿರ್ದೇಶಕರ ಸಹಕಾರ ಮತ್ತು ಇದರಿಂದ ಆಶ್ರಮ ದಾನಿಗಳು ಎಲ್ಲರಿಂದ ಚೆನ್ನಾಗಿ ನಡೀತಾ ಇದೆ. ಸೊ ಈಗ ನಾವೊಂದು ನೂತನ ಕಟ್ಟಡ ಅಂದರೆ ಹಳೆ ಕಟ್ಟಡ ಒಂದು ಇತ್ತು, ಹಳೆಯ ಒಂದು 30 ವರ್ಷ ಹಳೆಯದು, ಅದನ್ನು ಕೆಡವಿ ಈಗ ನೂತನ ಒಂದು ಕಟ್ಟಡ ಕಟ್ಟಿದೆ, ಒಂದು 63 ಚದರ ಕಟ್ಟಡವನ್ನು. ಅದು 9ನೇ ತಾರೀಕಿಗೆ ಉದ್ಘಾಟನೆ ಇಟ್ಟಿದ್ದೇವೆ. ಹಾಗೆ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಪ್ರತಿಮೆ ಅನಾವರಣ ನಮ್ಮ ಆಶ್ರಮದ ಆವರಣದಲ್ಲಿ ಅವತ್ತು ಪ್ರತಿಷ್ಠಾಪನೆ ಮಾಡ್ತಾಯಿದೆ. ತಾವುಗಳೆಲ್ಲ ಬರಬೇಕು. ಆಮೇಲೆ ನಮ್ಮ ನಡೆದು ಬಂದ ದಾರಿನೆಲ್ಲ ನಿಮಗೆ ನಾನು ಕೊಟ್ಟಿದ್ದೇನೆ. ಸೊ ತಾವು ಸ್ವಲ್ಪ ನಮ್ಮ ಪೇಪರಲ್ಲಿ ನಮ್ಮ ಸಂಸ್ಥೆಯ ನಾಡಿದ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಪ್ರಚಾರ ಕೊಡಬೇಕಂತೇಳಿ ಕೇಳಿಕೊಳ್ತೇನೆ. ಜಿಲ್ಲಾಧಿಕಾರಿಗಳು ಮತ್ತು SP ಅವರು ಮತ್ತು ಇತರ ಅಧಿಕಾರಿಗಳೆಲ್ಲ ಬಂದು ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ತಾವುಗಳು ಬಂದು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಕಾಮಧೇನು ಸಹಕಾರಿ ವೃದ್ಧಾಶ್ರಮದ ಉಪಾಧ್ಯಕ್ಷ ಮುತ್ತತ್ತಿ ರಾಜಣ್ಣ, ಖಜಾಂಚಿ HD ಶಾಂತಿ ಪ್ರಸಾದ್, ನಿರ್ದೇಶಕರಾದ HC ಆನಂದ್ ಬಾಗಡೆ, ಇಂದಿರಾಮೂರ್ತಿ, SS ಕೃಷ್ಣ, ಅಯ್ಯಂಗಾರ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಗೆ ಹೋಗುವಂತಿಲ್ಲ, ಹೈಕೋರ್ಟ್ನಿಂದ ಭವಾನಿ ರೇವಣ್ಣನಿಗೆ ಬಿಗ್ ಶಾಕ್. ಜಾಮೀನು ಬೆನ್ನಲ್ಲೇ ಭವಾನಿ ರೇವಣ್ಣ ಪ್ರತ್ಯಕ್ಷ, SIT ವಿಚಾರಣೆಗೆ ಹಾಜರು. ಜಾಮೀನು ತಿರಸ್ಕೃತವಾದರೂ ಪೆನ್ ಡ್ರೈವ್ ಹಂಚಿಕೆ ಆರೋಪಿಗಳನ್ನು ಇನ್ನೂ ಬಂಧಿಸಿಲ್ಲ, ವಕೀಲ ಗೋಪಾಲ್ ಆರೋಪ. ಚೈಲ್ಡ್ ರವಿಯ ಬರ್ಬರ ಹತ್ಯೆ ಮಾಡಿದ 4 ಜನ ಆರೋಪಿಗಳ ಬಂಧನ, ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಹೇಳಿಕೆ. ವಂದನೆಗಳು.